ಮತ್ತೊಮ್ಮೆ ಎಲ್ರಿಗೂ ಒಂಗಣ್ಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ವಿಜ್ಞಾನ ವಿಷಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಒಂದನೇ ಪ್ರಶ್ನೆ ಏನಿದೆ ನೋಡಿ, ಕರ್ನಾಟಕದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶ ತಡೆಗಟ್ಟಲು ಅಪ್ಪಿಕೋ ಚಳವಳಿ ಪ್ರಾರಂಭಿಸಿದವರು ಯಾರು? ಸಲೀಂ ಅಲಿ, ಸಾಲುಮರದ ತಿಮ್ಮಕ್ಕ, ಪಾಂಡುರಂಗ ಹೆಗಡೆ, ಸುಂದರ್ಲಾಲ್ ಬಹುಗುಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಪಾಂಡುರಂಗ ಹೆಗಡೆ ಅವರು ಕರ್ನಾಟಕದ ಒಂದು ಪಶ್ಚಿಮದ ತೀರದಲ್ಲಿರುವಂಥ ಒಂದು ಕಾಡಿನ ಒಂದು ಪ್ರದೇಶಕ್ಕೆ ಇವರು ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ ನೋಡಿ. ನೆಕ್ಸ್ಟು, ಇವುಗಳಲ್ಲಿ ಪ್ರೋಟೀನನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದು? ತರಕಾರಿಗಳು, ಜೇನುತುಪ್ಪ, ಗೋಧಿ, ಮೊಟ್ಟೆಯ ಹಳದಿ ಭಾಗ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುವಂಥದ್ದು. ಮೊಟ್ಟೆಯ ಹಳದಿ ಭಾಗ ಇಲ್ಲಿ ಸರಿಯಾಗಿರುವಂಥದ್ದು ಎರಡನೇ ಪ್ರಶ್ನೆಗೆ. ಮೂರನೇ ಪ್ರಶ್ನೆ, ಕಣಗಳ ಆಧಾರದ ಮೇಲೆ ದ್ರವದ ಸ್ಥಿತಿ ಗುರುತಿಸಿ. ಘನ, ದ್ರವ, ಅನಿಲ, ಪ್ಲಾಸ್ಮಾ ಅನ್ನುವಂಥದ್ದು. ಇಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ ಯಾವುದೋ ಒಂದು ಭಾಗದಲ್ಲಿ ಅಂತಂದರೆ ಅದು ಆಪ್ಷನ್ಸ್ ಸಿ ಅನ್ನುವಂಥದ್ದು ಅನಿಲ. ಘನದಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಒತ್ತೊತ್ತಾಗಿರ್ತವೆ. ದ್ರವ ರೂಪದಲ್ಲಿ ಏನಾಗ್ತವೆ, ಸ್ವಲ್ಪ ದೂರದಲ್ಲಿ ಇರ್ತಾವೆ ಅನ್ನುವಂಥ. ಆದರೆ ಅನಿಲದಲ್ಲಿ ಏನಾಗ್ತವೆ, ಅಲ್ಲೊಂದು ಇಲ್ಲೊಂದು ಒಂದು ಕಣಗಳು ಇರ್ತವೆ ಅನ್ನುವಂಥ. ಅದರಿಂದ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಈ ಚಿತ್ರಕ್ಕೆ ಆಪ್ಷನ್ಸ್ ಸಿ ಅನಿಲ ಸರಿಯಾಗಿರುವಂಥದ್ದು. ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಕಿಲೋಗ್ರಾಮ್, ಗ್ರಾಮ್, ಲೀಟರ್, ಮಿಲಿಗ್ರಾಮ್. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಕಿಲೋಗ್ರಾಮ್ ಅಥವಾ ಕೆ ಜಿ ಅಂತ ಕರಿತೀವಿ. ರಾಶಿಯ ಒಂದು ಎಸ್ ಐ ಯೂನಿಟ್, ಮಾಸ್ನ ಒಂದು ಎಸ್ ಐ ಯೂನಿಟ್ ಯಾವುದಪ್ಪ ಅಂದರೆ ಕಿಲೋಗ್ರಾಮ್ ಆಗಿದೆ ನೋಡಿ. ನೆಕ್ಸ್ಟು, ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು ಯಾವುದಕ್ಕೆ ಉದಾಹರಣೆಯಾಗಿದೆ? ಚಲನಶಕ್ತಿ, ಉಷ್ಣಶಕ್ತಿ, ಪ್ರಚನ್ನ ಶಕ್ತಿ, ಯಾಂತ್ರಿಕ ಶಕ್ತಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಪ್ರಚನ್ನ ಶಕ್ತಿಗೆ ಇದು ಉದಾಹರಣೆ ಆಗಿದೆ. ಅಂದರೆ ಚಲನೆಯಿಂದ ಒಂದು ಕಡೆ ನಿಂತ್ಕೊಂಡು ಉಂಟಾಗಿರುವಂಥ ಒಂದು ಶಕ್ತಿಯಾಗಿದೆ, ಇದು ಪ್ರಚನ್ನ ಶಕ್ತಿಗೆ ಉದಾಹರಣೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಸ್ತುವು ನೀರಿನ ಮೇಲೆ ತೇಲಲು ಕಾರಣ ಏನು? ನೀರಿನ ಮೇಲ್ಮುಖ ಬಲ ಜಾಸ್ತಿ, ನೀರಿನ ಕೆಳಮುಖ ಬಲ ಜಾಸ್ತಿ, ನೀರಿಗೆ ಮೇಲ್ಮುಖ ಬಲ ಇಲ್ಲ, ನೀರಿಗೆ ಮೇಲ್ಮುಖ ಬಲ ಕಡಿಮೆ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಎ ನೀರಿನ ಮೇಲ್ಮುಖ ಬಲ ಜಾಸ್ತಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ. ಸಕ್ಕರೆ, ನೀರು, ಗಾಳಿ, ಕಬ್ಬಿಣ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅಂತ ಹೇಳ್ತೀವಿ ನಾವು. ಗಾಳಿಯಲ್ಲಿ ಆಮ್ಲಜನಕ, ಸಾರಜನಕ, ಇಂಗಾಲ ಡೈಆಕ್ಸೈಡ್, ನೀರು ಅವೆಲ್ಲವೂ ಕೂಡ ಮಿಶ್ರಣದಿಂದ ಒಳಗೊಂಡಿದೆ. ಆದ್ದರಿಂದ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಸಿ. ನೆಕ್ಸ್ಟು, ಓಡಾಡುವಾಗ ಬಳಕೆಯಾಗುವ ಶಕ್ತಿ ಯಾವುದು? ಸಂಗ್ರಹ ಶಕ್ತಿ, ಉಷ್ಣಶಕ್ತಿ, ಸೌರಶಕ್ತಿ, ಸ್ನಾಯು ಶಕ್ತಿ ಅಂತೇಳಿ ಕರಿತೀವಿ ನಾವು. ಮಸಲ್ ಬೇಕು, ನಮಗೆ ಶಕ್ತಿ ಬೇಕು. ಶಕ್ತಿ ಇದ್ದಾಗಲೇ ನಾವೇನು ಮಾಡ್ತೀವಿ, ಇಲ್ಲಿ ಓಡಾಡ್ತೀವಿ. ಸ್ನಾಯು ಶಕ್ತಿ ಅದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಏನು? ಅಣುಸೂತ್ರ, ಅಣುರಾಶಿ, ಪರಮಾಣು, ಧಾತು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಅಣುಸೂತ್ರ. H2O ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀವಿ ನಾವು, H2O ಈ ರೀತಿಯಾಗಿರುವಂಥ ಒಂದು ಸೂತ್ರವನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ ಸಂಕೇತಗಳ ಮೂಲಕ. ನೆಕ್ಸ್ಟ್ 10ನೇ ಪ್ರಶ್ನೆ, ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ ಕಾರಣ? ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕವಾಗಿದೆ, ಶೇಂಗಾ ಬೀಜದ ಅಜೈವಿಕ ಸ್ಥಿತಿ ಜೈವಿಕವಾಗಿದೆ, ಸಂಗ್ರಹವಾದ ಆಹಾರ ನಷ್ಟವಾಗಿದೆ, ಸಂಗ್ರಹವಾದ ಆಹಾರ ಹೆಚ್ಚಾಗಿದೆ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಅತಿ ಹೆಚ್ಚು ಜೀವಿತ ಅವಧಿ ಹೊಂದಿರುವ ಜೀವಿ ಯಾವುದು? ಆಕಳು, ಹದ್ದು, ಮಾನವ, ಆಮೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಮೆ. ಸುಮಾರು ಇದೆಷ್ಟಂದರೆ 400 ವರ್ಷಗಳಿಗಿಂತಲೂ ಕೂಡ ಹೆಚ್ಚು ಆಯಸ್ಸನ್ನು ಹೊಂದಿರುವಂಥ ಒಂದು ಪ್ರಾಣಿಯಾಗಿದೆ ನೋಡಿ, ಅಥವಾ ಜೀವಿಯಾಗಿದೆ. ನೆಕ್ಸ್ಟು, ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗಾಣು ಯಾವುದು? ಹೆಣ್ಣು ಅನಾಫಿಲಿಸ್, ಪ್ಲಾಸ್ಮೋಡಿಯಂ, ಅಮೀಬಾ, ಎಂಟಮೀಬಾ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಅನಾಫಿಲಿಸ್, ಹೆಣ್ಣು ಸೊಳ್ಳೆ ಅನ್ನುವಂಥದ್ದು ಮಲೇರಿಯಾ ಜ್ವರಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಗುಂಪಿಗೆ ಸೇರದನ್ನು ಗುರುತಿಸಿ. ಎಲೆಕೋಸು, ಜೋಳ, ತರಕಾರಿ, ಹತ್ತಿ ಅನ್ನುವಂಥದ್ದು. ಜೋಳ, ತರಕಾರಿ, ಎಲೆಕೋಸು, ಹತ್ತಿ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ. ನಾವೇನು ಮಾಡ್ತೀವಿ, ಎಲ್ಲನೂ ತಿಂತೀವಿ, ನಾವು ಆಹಾರಕ್ಕಾಗಿ ಬಳಕೆ ಮಾಡ್ತೀವಿ. ಆದರೆ ಹತ್ತಿಯನ್ನು ಆಹಾರಕ್ಕಾಗಿ ನಾವೇನು ಮಾಡೋದಿಲ್ಲ,
ಬಳಕೆಯನ್ನು ಮಾಡೋದಿಲ್ಲ. ಆದರೆ ಇವು ಮೂರನ್ನು ಆಹಾರಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಅನ್ನುವಂಥ. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಡಿ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ 14ನೇದು, ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ ಏನು? ಆಹಾರ ಮಾಲಿನ್ಯ, ಭೂ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಭೂ ಮಾಲಿನ್ಯ. ಅಂದರೆ ಮಣ್ಣಿನ ಒಂದು ಮಾಲಿನ್ಯ, ಅದು ಕೊಚ್ಕೊಳ್ಳೋದಾಗಿರ್ಬೋದು, ಮಣ್ಣಿನಲ್ಲಿ ಸಾರಾಂಶ ಕಳೆದುಕೊಳ್ಳೋದ್ರಿಂದ ಏನಾಗುತ್ತೆ, ಇಳುವರಿ ಅನ್ನುವಂಥದ್ದು ಕಡಿಮೆ ಬರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ಇಂಗ್ಲೀಷಲ್ಲಿ ಅದಾಯಿತು, ಕನ್ನಡದಲ್ಲಿ ನಾವು ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಎಷ್ಟಿದೆಯಪ್ಪ ಅಂತಂದರೆ ಇದು 0.04 ಅಂತ ನಾವು ನೋಡ್ತೀವಿ. ಹಾಗಾದರೆ ಇದು 21% ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಆಮ್ಲಜನಕವನ್ನು ನಾವು ನೋಡ್ತೀವಿ. ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ನೋಡ್ತೀವಿ. ಇದು ಸಾರಜನಕದ ಒಂದು ಪ್ರಮಾಣ, ಸಾರಜನಕ ಅಥವಾ ನೈಟ್ರೋಜನ್ ಅಂತೇಳಿ ಕೂಡ ನಾವು ಕರಿತೀವಿ. ಉಳಿದಿರುವಂಥದ್ದು 0.04% ಕಾರ್ಬನ್ ಡೈಆಕ್ಸೈಡನ್ನು ನಾವು ನೋಡ್ತೀವಿ. ಕೊನೆಯ ಪ್ರಶ್ನೆ, ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು? ಅಂದರೆ ನಾವು ಬಳಸ್ತಾ ಇದ್ದರೆ ಅದು ಕಡಿಮೆ ಆಗದೇ ಇರುವಂಥ ಸಂಪತ್ತು ಯಾವುದು? ಅರಣ್ಯ, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ, ಇದು ನವೀಕರಿಸಬಹುದಾದಂಥದ್ದು. ಪುನಃ ನಾವು ಇದನ್ನು ಬಳಕೆ ಮಾಡಿದರೆ ಇದನ್ನು ಯೂಸ್ ಮಾಡಬಹುದು ಅನ್ನುವಂಥ. ಆದ್ದರಿಂದ ಆಪ್ಷನ್ಸ್ ಎ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ ಸಮಾಜಕ್ಕೆ ತಿಳ್ಕೊಳ್ಳೋಣ. ಧನ್ಯವಾದಗಳು.